ನಮ್ಗೆ ಕೋಡಿಂಗ್ದಾಗ ಅರೇಸ್ ಅಂತ ಯಾಕೆ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು? ಅರೇಸ್ ಇರಲಿಲ್ಲ ಅಂದ್ರೆ ನಡೀತೈತೆ ಅಂತ ಪ್ರಶ್ನೆ ಕೇಳ್ಬೋದು ನೀವು. ನೋಡ್ರಿ, ಅರೇಸ್ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತಂದ್ರೆ ನಿಮಗೆ ಉದಾಹರಣೆಗೆ ಒಂದು ಕ್ಲಾಸ್ನ್ಯಾಗ ಏನಪ್ಪ ಒಂದು 30 ಹುಡುಗರು ಅದಾರ. ಆ 30 ಹುಡುಗರದು ನಿಮಗೆ ಮ್ಯಾಥ್ಸ್ ಮಾರ್ಕ್ಸ್ ಗೊತ್ತೈತಿ. ಯಾರ್ಯಾರು ಟಾಪ್ 5 ಅದಾರ ಅಂತ ತೊಗೊಳೋದಿತ್ತಂದ್ರೆ ನೀವು ಏನು ಮಾಡಬೇಕು? ಮೊದಲು 30 ವೇರಿಯೇಬಲ್ ಡಿಕ್ಲೇರ್ ಮಾಡಬೇಕು. ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3, ಸ್ಟೂಡೆಂಟ್ 4 ಅಂತ ಸ್ಟೂಡೆಂಟ್ 30 ಮಟ್ಟ ವೇರಿಯೇಬಲ್ ಮಾಡಿ ಆ ಎಲ್ಲ ವೇರಿಯೇಬಲ್ಸ್ಗೂ ಒಂದು ವ್ಯಾಲ್ಯೂ ಸೆಟ್ ಮಾಡಿ ಆಮೇಲೆ ಆ ಒಂದೊಂದು ವೇರಿಯೇಬಲ್ ಒಳಗೆ ಇಫ್ ಸ್ಟೂಡೆಂಟ್ 1 ಈಸ್ ಗ್ರೇಟರ್ ದೆನ್ ಸ್ಟೂಡೆಂಟ್ 2, ಇಫ್ ಸ್ಟೂಡೆಂಟ್ 2 ಈಸ್ ಗ್ರೇಟರ್ ದೆನ್ ಸ್ಟೂಡೆಂಟ್ 3 ಅಂತ ಇಫ್ ಎಲ್ಸ್ ಬರಿಬೇಕಾಗ್ತಿತ್ತು. ಇದನ್ನೆಲ್ಲ ಕೋಡ್ ಬರೆಯೋಕೆ ನಿಮಗೆ ಒಂದು 100 ಲೈನ್ ಕೋಡ್ ಬರೆದ್ರು ಕಡಿಮೆ ಬೀಳ್ತಿತ್ತು. ಅದನ್ನ ನೀವು ಆ 30 ಮಂದಿ ಮಾರ್ಕ್ಸನ್ನು ಒಂದು ಅರೇದಾಗ ಹಾಕಿ ಸರ್ಚ್ ಮಾಡಿದ್ರಿ ಅಂದ್ರೆ ಹಾರ್ಡ್ಲಿ 3 ಅಥವಾ 4 ಲೈನ್ದಾಗ ಕೋಡ್ ಬರಿಬೋದು. ಅರೇಸ್ ಏನು ಮಾಡ್ತೈತೆ ಅಂದ್ರೆ ನಿಮ್ಮನ್ನ ಕೋಡ್ ಕಾಂಪ್ಯಾಕ್ಟ್ ಮಾಡ್ತೈತಿ, ಆಮೇಲೆ ಕೋಡ್ ಕಾಂಪ್ಲೆಕ್ಸಿಟಿ ಕಡಿಮೆ ಮಾಡ್ತೈತಿ, ಆಮೇಲೆ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ದೀಸ್ ಆರ್ ಮಲ್ಟಿಪಲ್ ಅಡ್ವಾಂಟೇಜಸ್ ವಾಟ್ ಅರೇಸ್ ಬ್ರಿಂಗ್ಸ್ ಟು ಕೋಡಿಂಗ್ ಆ್ಯಂಡ್ ದಟ್ ಈಸ್ ವೈ ಅರೇಸ್ ಆರ್ ಸೋ ಪಾಪ್ಯುಲರ್ ಇನ್ ಕೋಡಿಂಗ್. ಮತ್ತು ನೀವು ಅರೇಸ್ ಚಲೋ ತಂಗ ಕಲೀರಿ, ಯಾಕಂದ್ರೆ ಇಂಟರ್ವ್ಯೂದಾಗ ಭಾಳ ಕ್ವಶನ್ ಅರೇಸ್ ಮ್ಯಾಗ ಇರ್ತಾವೆ.